ಇಂಥ ಒಂದು ಅದ್ಭುತವಾದ ಸ್ವಾಗತ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಮಾಧ್ಯಮದ ಮಿತ್ರರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಅವರು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಎರಡು ದಿನ ಅಲ್ಲ, ಸುಮಾರು ಒಂದು ವಾರದಿಂದ ಮೌನವಾಗಿದ್ದೀನಿ. ಎಲ್ಲ ಆಕಾಂಕ್ಷಿಗಳು ಮೌನವಾಗಿರ್ಬೇಕು ಅಂತ ಸೂಚನೆ ಬರೋವರೆಗೂ ಅಂತ ಮಾಹಿತಿ ಬಂದಿತ್ತು. ಅದಕ್ಕಾಗಿದ್ರೆ ನೀವು ಎಲ್ಲರೂ ತಾಳ್ಮೆಯಿಂದ ಇದ್ದೀರಿ. ಸೊ ಅದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹೋದ ಒಂದು ವರ್ಷದಿಂದ ನನ್ನ ಮನಸ್ಸು ಈ ಕಡೆಗೆ ಬಂದಿದೆ. ಕಾರಣ ಯಾಕಂದ್ರೆ ನೀವು ಕಳೆದ 9 ವರ್ಷದಿಂದ ನೀವೆಲ್ಲರೂ ನನ್ನ ನೋಡಿದಿರಿ. ಸಾರ್ವಜನಿಕ ಒಂದು ವೈಯಕ್ತಿಕವಾದ ಅವತಾರದಲ್ಲಿ ಸಾರ್ವಜನಿಕ ಕೆಲಸದಲ್ಲಿ ಪಾತ್ರವಾಗಿದೆ, ಭಾಗವಹಿಸುತ್ತಿದ್ದೆ. ಕಾರ್ಯಕ್ರಮದಲ್ಲಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಾರ್ವಜನಿಕ ಸೇವೆಯಲ್ಲಿರ್ಬೋದು, ಮತ್ತು ನಮ್ಮ ಅನೇಕ ಇದು ಅಭಿವೃದ್ಧಿ ಕೆಲಸ ಅಂದರೆ ಸೈಬರ್ ಭದ್ರತೆ ಇರ್ಬೋದು ಅಥವಾ ನಮ್ಮ GI ಟ್ಯಾಗಿಂಗು ಅನೇಕ ಒಂದು ಕೆಲಸದಲ್ಲಿ ಎಲ್ಲ ಭಾಗಿಯಾಗಿದೆ. ಅದು ಒಂದು ಸ್ಕೇಲ್ ತನಕ ನಾವು ಮಾಡ್ಬೋದು. ಆದರೆ ನಿಜವಾಗ್ಲೂ ಅದಕ್ಕೆ ಒಂದು ದೊಡ್ಡ ಒಂದು ಪರಿಣಾಮ ಬರಬೇಕಂದ್ರೆ ಸಮಾಜಕ್ಕೆ ಅದು ಒಂದು ಸಾರ್ವಜನಿಕರ ಒಂದು ಸ್ಥಳದಿಂದ ಅದು ಆಗಬೇಕು. ನಿಜವಾದ ಅಧಿಕಾರ ಇರಬೇಕು ಅದಕ್ಕೆ. ಸೊ ಅದಕ್ಕಾಗಿ ನಾನು ಇದು ರಾಜಕೀಯಕ್ಕೆ ಕ್ಷೇತ್ರಕ್ಕೆ ನಾನು ಎಂಟ್ರಿ ಕೊಡ್ತೀನಿ ಅಂತ ಒಂದು ತೀರ್ಮಾನ ಮಾಡಿದ್ದೆ. ನಮ್ಮ ತಾಯಿಯವರ ಆಶೀರ್ವಾದ ಮತ್ತು ಅನುಮತಿಯೊಂದಿಗೆ ಅಥವಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನಾವು ಇವತ್ತು ರಾಜಕೀಯ ಪ್ರವೇಶಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದೀವಿ ಮತ್ತು ಅಲ್ಲಿ ಎಲ್ಲ ಯಶಸ್ವಿಯಾಗಿ ಪ್ರಾರ್ಥನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ಕೊಡಗು ಕ್ಷೇತ್ರ ಇದು ಅನೇಕರು ಅಪಾರವಾದ ಕೊಡುಗೆ ನೀಡಿ ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಬೇಕು. ಆ ಒಂದು ಅಡಿಪಾಯ ನೆಟ್ಟಿದ್ದಾರೆ. ಮುಂಬರುವ ನಮ್ಮ ಭವಿಷ್ಯದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಈ ಕೆಲಸ ಮಾಡೋಕ್ಕೆ ನಾನು ಅದೇ ಒಂದು ನೆಟ್ಟಿರೋ ಮಾರ್ಗದಲ್ಲೇ ಹೋಗ್ತಾ ಅಭಿವೃದ್ಧಿ ಕೆಲಸನ ಮುಂದುವರಿತಾ ನಮ್ಮದೇ ಒಂದು ಅದಕ್ಕೆ ಒಂದು ಗುರುತು ಕೊಟ್ಟು ನಾವು ಮುಂದುವರಿತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.